ಚಿಕ್ಕಮಗಳೂರಿಗೆ ಮದುವೆಗೆ ಅಂತ ಬಂದಿದ್ದ ಮಹಿಳೆಯೊಬ್ಬರು ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. 30 ಲಕ್ಷ ರೂಪಾಯಿ ಮೌಲ್ಯದ ಒಡವೆ ಹಾಕಿದ್ದಂತ ಮಹಿಳೆ ಮದುವೆಗೆ ಅಂತ ಬಂದಿದ್ರು, ಅನುಮಾನಾಸ್ಪದವಾಗಿ ನಾಪತ್ತೆಯಾಗಿದ್ದಾರೆ. ಹಾಸನದ ಬೇಲೂರಿನ ಕೆರೆ ಬಳಿ ಮಹಿಳೆಯ ಬಟ್ಟೆ, ಚಪ್ಪಲಿ, ಬ್ಯಾಗ್ ಪತ್ತೆಯಾಗಿದೆ. ತುಮಕೂರಿನ ಕುಣಿಗಲ್ನಿಂದ ಚಿಕ್ಕಮಗಳೂರಿಗೆ ಹೋಗಿದ್ರು. 29 ವರ್ಷದ ಪ್ರಿಯಾಂಕಾ ನಾಪತ್ತೆಯಾಗಿದ್ದಾರೆ. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಕೆರೆಗೆ ಎಸೆದಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇದೆ. ಯಾಕಂತಂದ್ರೆ ಮಹಿಳೆಗೆ ಸಂಬಂಧಪಟ್ಟಂತ ಸೇರಿದಂತಹ ಆಕೆಯ ಬಟ್ಟೆಗಳು, ಬ್ಯಾಗ್ ಎಲ್ಲವೂ ಕೂಡ ಈಗ ಹಾಸನದ ಬೇಲೂರಿನ ಕೆರೆ ಬಳಿ ಪತ್ತೆಯಾಗಿದೆ. ಚಪ್ಪಲಿ ಸೇರಿದಂತೆ ಬಟ್ಟೆ, ಬ್ಯಾಗ್ ಪತ್ತೆಯಾಗಿದೆ. ಬೇಲೂರು ತಾಲೂಕಿನ ಕಲ್ಕೆರೆ ಗ್ರಾಮದ ಕೆರೆಯಲ್ಲಿ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ. 30 ಲಕ್ಷ ರೂಪಾಯಿ ಆಭರಣಕ್ಕಾಗಿ ಅಪಹರಿಸಿ ಕೊಲೆ ಮಾಡಿರುವಂತಹ ಅನುಮಾನ ವ್ಯಕ್ತವಾಗ್ತಾ ಇರೋದು. ನಿನ್ನೆ ಬೇಲೂರು ಠಾಣೆಯಲ್ಲಿ ನಾಪತ್ತೆ ಕೇಸನ್ನು ದಾಖಲಿಸಿದ್ರು ಕುಟುಂಬಸ್ಥರು. ಇವತ್ತು ಬೆಳಿಗ್ಗೆ ಕಲ್ಕೆರೆ ಗ್ರಾಮದ ಬಳಿ ಪ್ರಿಯಾಂಕಾಳ ಬಟ್ಟೆ ಹಾಗೂ ಚಪ್ಪಲಿಗಳು ಪತ್ತೆಯಾಗಿದೆ. ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ನಾಪತ್ತೆಯಾಗಿರುವಂತಹ ಮಹಿಳೆ ಪ್ರಿಯಾಂಕಾ ಅವರ ಬಟ್ಟೆ ಹಾಗೂ ಚಪ್ಪಲಿ ಜೊತೆಗೆ ಒಂದು ಬ್ಯಾಗ್ ಕೂಡ ಪತ್ತೆಯಾಗಿದೆ. ಹಾಗಾಗಿ ಆಕೆ ಹಾಕಿದ್ದಂತಹ ಒಡವೆಗಳಿಗಾಗಿ ಅಪಹರಿಸಿ ಹತ್ಯೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಅತ್ಯಾಚಾರ ನಡೆದಿರುವಂತಹ ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದೆ. ಚಿಕ್ಕಮಗಳೂರಿಗೆ ಬಂದಿದ್ದಂತಹ ಪ್ರಿಯಾಂಕಾ ಬೇಲೂರಿನಲ್ಲಿ ಕಿಡ್ನಾಪ್ ಆಗಿರುವಂತಹ ಶಂಕೆ ಇದೆ. ಹಾಸನದ ಬೇಲೂರಿನಲ್ಲಿರೋ ತನ್ನ ತಾಯಿ ಮನೆಗೆ ಪ್ರಿಯಾಂಕಾ ಹೋಗಿದ್ದು. ಗುರುವಾರ ರಾತ್ರಿ ಬೇಲೂರು ಬಸ್ ನಿಲ್ದಾಣದಿಂದ ಪ್ರಿಯಾಂಕಾ ಕಣ್ಮರೆಯಾಗಿರೋದು. ಗುರುವಾರ ರಾತ್ರಿ ತಾಯಿ ಮನೆಗೆ ಹೋಗಿ ವಾಪಸ್ ಊರಿಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಕಿಡ್ನಾಪ್ ಆಗಿರುವಂತಹ ಅನುಮಾನ. ಇನ್ನು ಪ್ರಿಯಾಂಕಾ ಧರಿಸಿದಂತಹ ಆಭರಣಗಳ ಕಾರಣಕ್ಕಾಗಿ ಈ ಕಿಡ್ನಾಪ್ ಆಗಿರಬಹುದು ಅನ್ನುವಂತಹ ಶಂಕೆ ಕೂಡ ಇದೆ. ಅದೇ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಗುರುವಾರ ರಾತ್ರಿ 9 ಗಂಟೆಯ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಪ್ರಿಯಾಂಕಾ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಬೇಲೂರಿನಿಂದ ಕಿಡ್ನಾಪ್ ಮಾಡಿ ಕಲ್ಕೆರೆಗೆ ಗ್ರಾಮಕ್ಕೆ ದುಷ್ಕರ್ಮಿಗಳು ಆಕೆಯನ್ನ ಕರ್ಕೊಂಡು ಹೋಗಿದ್ರ. ಈ ನಿಟ್ಟಿನಲ್ಲಿ ಈಗ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಮಹಿಳೆಯ ಬಟ್ಟೆ, ಒಳ ಉಡುಪುಗಳು, ಚಪ್ಪಲಿ ಹಾಗೂ ಬ್ಯಾಗ್ ಅವುಗಳೆಲ್ಲವೂ ಕೂಡ ಕೆರೆಯ ಬಳಿಯ ಪತ್ತೆಯಾಗಿರೋದು. ಮಹಿಳೆ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಕೆರೆಗೆ ಎಸೆದಿರಬಹುದು ಅನ್ನುವಂಥ ಶಂಕೆ ಇದೆ. ಹೀಗಾಗಿ ಅಲ್ಲಿ ಈಗ ಕೆರೆಯಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಮದುವೆಗೆ ಅಂತ ಬಂದಿದ್ದಂತ ಮಹಿಳೆಯನ್ನ ಈ ರೀತಿಯಾಗಿ ಅಪಹರಿಸಿ ಈ ಕೃತ್ಯವನ್ನ ಎಸಗಿರೋದು. ಗುರುವಾರ ರಾತ್ರಿ 9 ಗಂಟೆಯ ನಂತರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇಲ್ಲೊಂದು ನಮ್ಮ ಬಾವನ ಅತ್ತಿಗೆ ಮಗಳದ್ದು ಮದುವೆ ಇತ್ತು. ಅಲ್ಲಿಗೆ ಬರಬೇಕಾಗಿತ್ತು. ಬೆಳಗ್ಗೆ 5:30ಗೆ ಹೊರಟಿದ್ದಾಳೆ. ಗುರುವಾರ ಬೆಳಗ್ಗೆ 10 ಗಂಟೆಗೆ ಎಲ್ಲ ಬಂದಿದ್ದಾಳೆ ಬೇಲೂರಿಗೆ. ನಾವು ಎಲ್ಲ ಒಟ್ಟಿಗೆ ಹೋಗಿದ್ದೀವಿ. ಬೇಲೂರಿಗೆ ಹೋಗಿ ಬೇಲೂರಿಂದ ಒಟ್ಟಿಗೆ ಚಿಕ್ಕಮಗಳೂರಿಗೆ ಹೋಗಿದ್ದೀವಿ. ಚಿಕ್ಕಮಗಳೂರಲ್ಲಿ ಮದುವೆ ಮುಗಿಸ್ಕೊಂಡು ಸೀದಾ ಬಂದು ಮತ್ತೆ ಬೇಲೂರಿಂದ ಬಂದು ಅಲ್ಲಿ ಹಂಗೆ ಸ್ವಲ್ಪ ಹಣ್ಣಿನ ತಿನ್ಕೊಂಡು ಸೀದಾ ಬಸ್ ಹತ್ತಿದ್ದು ಸರ್. ಅವಳು ಬಂದಿದ್ದು ಬಿಕ್ಕೋಡಿಗೆ ಬಂದ್ಬಿಟ್ಟು ಬಿಕ್ಕೋಡಲ್ಲಿ ಒಂದು ಸ್ವಲ್ಪ ಹೊತ್ತಿದ್ದು ಬಟ್ಟೆ ಗಿಟ್ಟೆಲ್ಲ ಚೇಂಜ್ ಮಾಡ್ಕೊಂಡು ನೆಕ್ಸ್ಟು ಬಸ್ ಹತ್ತಕ್ಕೆ ಅವ್ರ ಅಮ್ಮ ಹೋಗಿದ್ದಾರೆ. 6:30 ಆಯಿತು ಸರ್ ಅವ್ರು ಬಸ್ ಹತ್ಬೇಕಾರೆ. ಅಷ್ಟೇ ಸರ್ ಗೊತ್ತಿರೋದು. ಬಸ್ ಹತ್ಬಿಟ್ಟು ಹೋಗಿದ್ದಾಳೆ. ಹೋದಾದ್ಮೇಲೆ ಸ್ವಲ್ಪ ಹೊತ್ಬಿಟ್ಟು ನನಗೆ ಒಟ್ಟು ಸರ್ 8 ಗಂಟೆ 7 ನಿಮಿಷ ಫೋನ್ ಮಾಡಿದ್ದಾಳೆ ನನಗೆ. 8 ಗಂಟೆ 7 ನಿಮಿಷ ನನಗೆ ಫೋನ್ ಮಾಡಿದ್ದಾಳೆ. ಆಂಟಿ ನಾನೀಗ ಹೊರಟೆ, ನನಗೆ ಯಾರೋ ಪರಿಚಯದವ್ರು ಸಿಕ್ಕಿದ್ರು ಅಂತ ಹೇಳಿದ್ರು. ಅದು ಆದಮೇಲೆ ಅಷ್ಟೊತ್ತಿಗೆ ತಿಂಡಿ ತಗೊಂಡೆ ಅಂದು ಅಷ್ಟೊತ್ತಿಗೆ ಫೋನು ಗಾಳಿಗೆ ಸೌಂಡ್ ಕೇಳಿಸ್ತು. ಎಲ್ಲ ಕಟ್ ಆಯಿತು ಸರ್. ರಿಟರ್ನ್ ಕಟ್ ಆಯ್ತಲ್ಲ, ಯಾರೋ ಸಿಕ್ಕಿದ್ರು ಅಂದಲ್ಲ, ನೋಡೋಣ ಯಾರು ಅಂತ ಕೇಳೋಣ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡ್ತಾನೆ ಇದ್ದೆ. ಫೋನ್ ಮಾಡಿ ಒಂದು 3-4 ಸತಿ ಟ್ರೈ ಮಾಡಿದೆ. ಫೋನ್ ರಿಸೀವ್ ಆಗಲೇ ಇಲ್ಲ. ರಿಂಗ್ ಆಗ್ತಾ ಇತ್ತು ಬಟ್ ರಿಸೀವ್ ಮಾಡಲಿಲ್ಲ. ಮತ್ತೊಂದು 10 ನಿಮಿಷ ಬಿಟ್ಟು ಮತ್ತೆ ಮಾಡ್ತೀನಿ, ಮತ್ತೆ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು. ಬಟ್ಟೆ ಸರ್ ಇವತ್ತು ಬೆಳಗ್ಗೆ ಸಿಕ್ಕಿದೆ ಅಂತ ನನಗೆ ಅವ್ರ ಯಜಮಾನ್ರು ಫೋನ್ ಮಾಡಿದ್ರು. ಸರ್ ಯಾರೋ ಒಡವೆ, ಮೈ ಮೇಲೆ ತುಂಬ ಒಡವೆ ಇತ್ತು ಸರ್. 2 ಎಳೆ ಮಾಂಗಲ್ಯ ಚೈನ್ ಇತ್ತು, ಒಂದು ನೆಕ್ಲೆಸ್ ಇತ್ತು, 2 ಉಂಗುರ ಇತ್ತು, 2 ಬಳೆ ಇತ್ತು, ಎಲ್ಲ ಇತ್ತು ಸರ್. ಮದುವೆಗೆ ಬಂದು ನಿಗೂಢವಾಗಿ ಮಹಿಳೆ ನಾಪತ್ತೆಯಾಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಸನ ಎಸ್ಪಿ ಶುಭಾನ್ವಿತ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿತ್ತು, ಇವತ್ತು ಬಟ್ಟೆ, ಬ್ಯಾಗ್ ಸಿಕ್ಕಿದೆ ಅಂತ ಹೇಳಿದ್ದಾರೆ. 3 ಕಡೆ ಪ್ರಿಯಾಂಕಾ ಬಟ್ಟೆ ಸಿಕ್ಕಿದೆ ಅಂತ ಹಾಸನ ಎಸ್ಪಿ ಶುಭಾನ್ವಿತ ಮಾಹಿತಿ ಕೊಟ್ಟಿದ್ದಾರೆ.
ಕುಣಿಗಲ್ನಿಂದ ಮದುವೆಗೆ ಅಂತ ಚಿಕ್ಕಮಗಳೂರಿಗೆ ಪ್ರಿಯಾಂಕ ಬಂದಿದ್ರು. ನಿನ್ನೆ ಕುಣಿಗಲ್ಗೆ ತೆರಳೋದಿಕ್ಕೆ ತಾಯಿ ಜೊತೆಗೆ ಬಸ್ ನಿಲ್ದಾಣಕ್ಕೆ ಬಂದಿದ್ದಾರೆ. ರಾತ್ರಿ 9 ಗಂಟೆ ಬಳಿಕ ಫೋನ್ ಸ್ವಿಚ್ ಆಫ್ ಆಗಿದೆ ಅಂತ ಎಸ್ಪಿ ಶುಭಾನ್ವಿತಾ ಮಾಹಿತಿ ಕೊಟ್ಟಿದ್ದಾರೆ. ನಿನ್ನೆ ಬೇಲೂರು ಸ್ಟೇಷನ್ ಅಲ್ಲಿ ಒಂದು 0 FIR ರಿಜಿಸ್ಟರ್ ಆಗಿತ್ತು. ಒಂದು ಲೇಡಿ ಪ್ರಿಯಾಂಕಾ ಅಂತ 28 ವರ್ಷ ಏಜ್, ಅವ್ರ ಬಗ್ಗೆ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು. ಅದಾದ್ಮೇಲೆ ಅರೆಹಳ್ಳಿಯೆಲ್ಲ 0 FIR ಟ್ರಾನ್ಸ್ಫರ್ ಆಗಿತ್ತು ನಿನ್ನೆ. ಇವತ್ತು ನಮಗೆ ಬೆಳಿಗ್ಗೆ ಆ ಲೇಡಿದು ಬಟ್ಟೆ ಸಿಕ್ಕಿದೆ, ಬಟ್ಟೆ, ಸ್ಲಿಪ್ಪರ್ ಮತ್ತು ಒಂದು ವ್ಯಾನಿಟಿ ಬ್ಯಾಗ್. ಅವರದು ಕುರ್ತಾ, ಪ್ಯಾಂಟ್ ಮತ್ತೆ ವ್ಯಾನಿಟಿ ಬ್ಯಾಗ್ ನಮಗೆ 3 ಕಡೆ ಸಿಕ್ಕಿದೆ. ಸೊ ಇನ್ನೂ ತನಿಖಾ ನಡೀತಾ ಇದೆ. ಎಲ್ಲ ಟೆಕ್ನಿಕಲ್ ಡೀಟೇಲ್ಸ್ ನಾವು ತಗೊಳ್ತಾ ಇದ್ದೀವಿ ಅಂಡ್ ಅವರಿಗೆ ಟ್ರೇಸ್ ಮಾಡಲಿಕ್ಕೆ ನಾವು ಸಾಕಷ್ಟು ಎಫರ್ಟ್ಸ್ ಮಾಡ್ತಾ ಇದ್ದೀವಿ. ಅವರು ಆಕ್ಚುಲಿ ಮದುವೆ ಆಗಿತ್ತು, ಅವರದು ಗಂಡನ್ ಮನೆ ಕುಣಿಗಲಲ್ಲಿದೆ. ಇಲ್ಲಿ ಅವರು ಬಂದಿದ್ದರು ಒಂದು ಮದುವೆ ಅಟೆಂಡ್ ಮಾಡಲಿಕ್ಕೆ ಅರೆಹಳ್ಳಿ PS ಜೂರಿಸ್ಡಿಕ್ಷನ್ ಅಲ್ಲಿ. ಸೊ ಚಿಕ್ಕಮಗಳೂರಲ್ಲಿ ಹೋಗಿದ್ದರು ಮದುವೆ ಅಟೆಂಡ್ ಮಾಡಲಿಕ್ಕೆ. ಮತ್ತೆ ಡೇ ಬಿಫೋರ್ ಯೆಸ್ಟರ್ಡೇ ಅವರು 6:30 ಮನೆಯಿಂದ ಬಿಟ್ಟಿದ್ದಾರೆ. ಕಾಯಿಮಾರ ಬಸ್ ಸ್ಟ್ಯಾಂಡ್. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಇದೀಗ ತನಿಖೆ ಯಾವ ರೀತಿಯಾಗಿ ಸಾಗ್ತಾ ಇದೆ, ಆಕೆ ಏನಾಗಿದ್ದಾಳೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈ ಕ್ಷಣಕ್ಕೆ ಏನೆಲ್ಲ ಅಪ್ಡೇಟ್ ಗೊತ್ತಾಗ್ತಾ ಇದೆ ಹರೀಶ್? ಮಧುಕರ್, ಕಲ್ಕೆರೆ ಕೆರೆಯಲ್ಲಿ ಮಹಿಳೆಯ ಶವ ಇರಬಹುದು ಅನ್ನುವ ಅನುಮಾನದಲ್ಲಿ ಆ ಶೋಧವನ್ನು ಬೆಳಗ್ಗೆಯಿಂದಲೂ ಸಹ ನಡೆಸ್ತಾ ಇದ್ದಾರೆ. ಆದರೆ ಅಗ್ನಿಶಾಮಕ ದಳದವರು ಸಿಬ್ಬಂದಿ ಶೋಧವನ್ನು ನಡೆಸಿದ್ರು. ಇದುವರೆಗೂ ಸಹ ಮಹಿಳೆಯ ಮೃತದೇಹ ಆಗಲಿ ಪತ್ತೆಯಾಗಿಲ್ಲ. ಜೊತೆಗೆ ಡ್ರೋನ್ ಕ್ಯಾಮೆರಾವನ್ನ ಬಳಸಿ ಕೆರೆಯ ಮೇಲ್ಭಾಗದಲ್ಲಿ ಡ್ರೋನ್ ಕ್ಯಾಮೆರಾ ಬಿಟ್ಟು ವೀಕ್ಷಣೆ ಮಾಡಲಾಯಿತು. ಅಲ್ಲಿಯೂ ಸಹ ಮಹಿಳೆಯ ಮೃತದೇಹ ಕೆರೆಯಲ್ಲಿರೋದು ಪತ್ತೆ ಆಗ್ತಾ ಇಲ್ಲ. ಆದ್ರೆ 3 ಕಡೆಗಳಲ್ಲಿ ಮಹಿಳೆಯ ಬಳಸಿದಂತ ವಸ್ತುಗಳು ಪತ್ತೆಯಾಗಿದ್ದು, ವ್ಯಾನಿಟಿ ಬ್ಯಾಗ್ ಒಂದ್ ಕಡೆ ಪತ್ತೆಯಾಗಿತ್ತು, ಮತ್ತೆ ಆ ಮಹಿಳೆ ಧರಿಸಿದಂತಹ ವೇಲು ಒಂದ್ ಕಡೆ ಪತ್ತೆ ಆದ್ರೆ, ಇನ್ನೊಂದ್ ಕಡೆ ಅವರ ಧರಿಸಿದಂತಹ ಬಟ್ಟೆ ಇನ್ನೊಂದು ಕೆರೆಯ ಮೇಲ್ಭಾಗದಲ್ಲಿ ಪತ್ತೆಯಾಗಿತ್ತು. ಹೀಗಾಗಿ ಸಾಕಷ್ಟು ಅನುಮಾನ ಇದೆ. ಅವರು ಬೇರೆ ಪರಿಚಿತರ ಜೊತೆ ಬಂದು ಈ ರೀತಿ ಆಗಿದೆಯಾ, ಅಥವಾ ಅಪರಿಚಿತರು ಇವರನ್ನ ಕಿಡ್ನಾಪ್ ಮಾಡಿ ಚಿನ್ನಾಭರಣಕ್ಕಾಗಿ ಕೊಲೆ ಮಾಡಿ ಮೃತದೇಹವನ್ನ ಎತ್ತು ಹೋಗಿದ್ದಾರಾ, ಅಥವಾ ಈ ಮಹಿಳೆ ಪರಿಚಿತರ ಜೊತೆಯಲ್ಲಿ ಬಂದು ಈ ರೀತಿ ಅನಾಹುತ ಸಂಭವಿಸಿದೆಯಾ ಅನ್ನುವಂತಹದ್ದು ಎಲ್ಲ ಆಂಗಲ್ ನಲ್ಲೂ ಸಹ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಹಾಸನ SP ಶುಭಾನ್ವಿತಾ ಅವರ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ನಡೆಸಿದ್ರು. ASP ಶ್ರೀನಿಧಿ ಅವರು, DSP ಗಂಗಾಧರಪ್ಪ ಸೇರಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹ ಸ್ಥಳದಲ್ಲೇ ಬೆಳಗ್ಗೆಯಿಂದಲೂ ಇದ್ದಾರೆ. ಅಗ್ನಿಶಾಮಕ ದಳದವರು ಕೆರೆಯ ಒಳಭಾಗದಲ್ಲಿ ಶೋಧ ಕಾರ್ಯ ನಡೆಸಿದ್ರು ಸಹ ಇದುವರೆಗೂ ಮೃತದೇಹ ಪತ್ತೆ ಆಗಿಲ್ಲ. ಆದ್ರೆ ಗುರುವಾರ 8 ಗಂಟೆ ನಂತರದಲ್ಲಿ ಅವರು ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ, ಫೋನ್ ಸ್ಟಾಪ್ ಆಗಿದೆ. ನಿಗೂಢವಾಗಿ ನಾಪತ್ತೆಯಾದವರ ಬಟ್ಟೆಗಳು ಮಾತ್ರ ಕೆರೆಯ ಬಳಿಯಲ್ಲಿ ಮತ್ತು ಹೊಲದ ಬಳಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಹೀಗಾಗಿ ಸಾಕಷ್ಟು ಅನುಮಾನಗಳು ಮೂಡಿದೆ. ಯಾವ ಹಿನ್ನೆಲೆಯಲ್ಲಿ ಈ ಕೃತ್ಯ ನಡೆದಿರಬಹುದು, ಬೇರೆ ಭಾಗದಲ್ಲಿ ಕೆರೆಗೆ ಮೃತದೇಹವನ್ನು ಎಸೆದಿದ್ದಾರಾ ಅಥವಾ ಬೇರೆ ಭಾಗದಲ್ಲಿ ಮೃತದೇಹವನ್ನು ಎಸೆದಿದ್ದಾರಾ ಅನ್ನುವಂತ ಅನುಮಾನವೂ ಸಹ ಈಗ ವ್ಯಕ್ತ ಆಗ್ತದೆ. ಎಲ್ಲ ಆಯಾಮಗಳಲ್ಲೂ ಸಹ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದು ಅತ್ಯಾಚಾರ ಎಸಗಿ ಈ ಒಂದು ಕೊಲೆಯನ್ನ ಮಾಡಿ ನಂತರ ಚಿನ್ನಾಭರಣ ಪರಾರಿಯಾಗಿರ್ಬೋದು ಅನ್ನುವಂತ ಅನುಮಾನವೂ ಸಹ ಈಗ ಪೊಲೀಸರನ್ನ ಕಾಡ್ತಾ ಇದೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಮಧುಕರ್, ಓಕೆ, ಧನ್ಯವಾದ ಹರೀಶ್ ಡೀಟೇಲ್ಸ್ಗೆ. ಮದುವೆಗೆ ಅಂತ ಬಂದು ನಿಗೂಢವಾಗಿ ಮಹಿಳೆ ನಾಪತ್ತೆಯಾಗಿರೋದು ಈಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಮಹಿಳೆಯ ಬಟ್ಟೆ, ಬ್ಯಾಗ್, ಚಪ್ಪಲ್ ಇದೆಲ್ಲವೂ ಕೂಡ ಕೆರೆಯ ಬಳಿ ಸಿಕ್ಕಿರೋದ್ರಿಂದಾಗಿ ಅಲ್ಲಿ ಈಗ ಆ ಕೆರೆಯಲ್ಲಿ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ಹಾಸನದ ಬೇಲೂರಿನ ಕೆರೆಯ ಬಳಿ 3 ಕಡೆಗಳಲ್ಲಿ ಆಕೆಯ ಬಟ್ಟೆಗಳು ಪತ್ತೆಯಾಗಿದೆ ಅನ್ನುವಂಥ ವಿಚಾರವನ್ನು ಕೂಡ ಹಾಸನ SP ತಿಳಿಸಿದ್ದಾರೆ. ಹೀಗಾಗಿ ಆ ಕೆರೆಯಲ್ಲಿ ಈಗ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಹುಡುಕಾಟವನ್ನು ನಡೆಸುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಸನ ಜಿಲ್ಲೆಯ ಕಲ್ಕೆರೆ ಕೆರೆಯ ಬಳಿಯಲ್ಲಿ ಮಹಿಳೆಯ ದೇಹಕ್ಕಾಗಿ ಶೋಧ ನಡೀತಾ ಇದೆ. ಕುಣಿಗಲ್ ಮೂಲದ ಮಹಿಳೆ ಪ್ರಿಯಾಂಕಾ ಅವರು ಮದುವೆಗೆ ತೆರಳಿದ್ರು. ನಂತರದಲ್ಲಿ ಅವರು ಗುರುವಾರ ಸಂಜೆ ಮಿಸ್ ಆಗಿದ್ದಾರೆ. ನೀವು ಇಲ್ಲಿ ಸ್ಥಳದಲ್ಲಿ ನೋಡ್ಬೋದು, ಈಗಾಗಲೇ ಪೊಲೀಸರು ಜಮಾಯಿಸಿದ್ದಾರೆ, ಜೊತೆಗೆ ಅಗ್ನಿಶಾಮಕ ದಳದವರು ಹಾಗೂ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಈ ಸ್ಥಳದಲ್ಲಿ ಇರೋದನ್ನ ನೀವಿಲ್ಲಿ ಗಮನಿಸಬಹುದಾಗಿದೆ. ಇದೇ ಕೆರೆಯಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಕೆರೆಯ ಮೇಲ್ಭಾಗದಲ್ಲಿ ಆ ಮಹಿಳೆಯ ಧರಿಸಿದಂತ ಬಟ್ಟೆ ಪತ್ತೆಯಾಗಿತ್ತು. ಹೀಗಾಗಿ ಆ ಮಹಿಳೆ ಧರಿಸಿದ ಬಟ್ಟೆ
ಬಟ್ಟೆಯನ್ನು ಗುರುತು ಮಾಡಿ ಅವರು ಮನೆಯವರು ಸಹ ಇದೇ ನಮ್ಮ ಪ್ರಿಯಾಂಕ್ ಅವರು ಧರಿಸಿದ್ದ ಮಹಿಳೆ ಬಟ್ಟೆ ಅನ್ನೋದನ್ನ ಗುರುತು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಶೋಧ ಕಾರ್ಯ ನಡೀತಾ ಇದೆ. ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಈ ಸ್ಥಳದಲ್ಲಿ ನೆರೆದಿದ್ದಾರೆ. ಅವರ ಸಂಬಂಧಿಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಮೇಡಮ್, ಈಗ ಪ್ರಿಯಾಂಕ್ ಅವರು ಈ ಪ್ರಕರಣದ ಬಗ್ಗೆ ಏನ್ ಹೇಳ್ತೀರಾ? ಅವ್ರು ಯಾವ ರೀತಿ ನಿಮ್ ಜೊತೆ ಎಲ್ಲ ಇದ್ರು? ಕನ್ನಡದಾಗ ಏನಾದ್ರು ಸಂಪರ್ಕಕ್ಕೆ ಸಿಕ್ಕಿದ್ರು? ಗುರುವಾರ ಸಂಜೆ ಫೋನಿಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾಳೆ. ಅಲ್ಲಿಂದ ಬೇಲೂರಿಂದ ಮಿಸ್ ಆಗಿರೋದು, ಬೇಲೂರು ಬಸ್ ಸ್ಟ್ಯಾಂಡ್ ಇಂದ. ಅದು ಯಾವ ರೀತಿ ಮಿಸ್ ಆಗಿದ್ದಾಳೆ ಅನ್ನೋದು ಏನು ಗೊತ್ತಿರಲಿಲ್ಲ. ನಿನ್ನೆ ಏನು ಮಾಹಿತಿಗಳು ಸಿಗ್ಲಿಲ್ಲ, ಒಂದು ಆಧಾರ್ ಕಾರ್ಡ್ ಮಾತ್ರ ಸಿಕ್ಕಿತ್ತು. ಇವತ್ತು ಅವಳು ಹಾಕಿದ್ದಂಥ ಬಟ್ಟೆ ಯಾವುದೋ ಒಂದು ಬ್ಯಾಗಲ್ಲಿರೋ ಬಟ್ಟೆ ಸಿಕ್ಕಿದ್ರೆ ಅಷ್ಟೊಂದು ಗಾಬರಿ ಆಗ್ತಿರ್ಲಿಲ್ಲ. ಅವಳು ಹಾಕಿದಂಥದ್ದೇ ಬಟ್ಟೆ ಸಿಕ್ಕಿರೋದ್ರಿಂದ, ಅವಳು ಹಾಕಿದ ಬ್ಯಾಗು ಮತ್ತೆ ಬಟ್ಟೆ ಸಿಕ್ಕಿರೋದ್ರಿಂದ ಗಾಬರಿಯಿಂದ ಹೇಳಿ ಯಾವುದೋ ಒಂದು ಊಹೆ ಮೇಲೆ ಕೆರೆಯಲ್ಲಿ ಹುಡುಕ್ತಾ ಇರೋದಷ್ಟೇ. ಏನಾಗಿದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ, ಎಲ್ಲ ಆತಂಕದಲ್ಲೇ ಇದ್ದಾರೆ ಇಲ್ಲಿ. ಇನ್ನು ಅವರ ಪತಿಯಾದಂತ ರುದ್ರೇಶ್ ಅವರು ನಮ್ಮ ಜೊತೆ ಅವರನ್ನು ಮಾತಾಡಿಸ್ತೇನೆ. ಸರ್, ಈಗ ನಿಮ್ಮ ಮಿಸ್ಸಸ್ ಯಾವಾಗ ಮನೆಯಿಂದ ಬಂದಿದ್ರು, ಜೊತೆ ಮದುವೆಗೆ ಹೋಗಿದ್ರು ಅಂತ ಹೇಳಿದ್ರಿ ಅಲ್ಲ, ಕಡೆಯಾಗಿ ಯಾವಾಗ ಫೋನ್ ಮಾಡಿದ್ರು ನಿಮ್ಗೆ? ಗುರುವಾರ ಸಾಯಂಕಾಲ 6:15 ಫೋನ್ ಮಾಡಿದ್ರು ಸರ್. ಅದಾದ್ಮೇಲೆ ಫೋನ್ ಸ್ವಿಚ್ ಆಫ್ ಆಗ್ತಾ ಇದೆ. ಗುರುವಾರ 8:30 ಮೇಲೆ ನಾನೇ ಫೋನು ಟ್ರೈ ಮಾಡಿದೆ, ಎಲ್ಲಿ ಬರ್ತಾ ಇದ್ದಾರೆ ಕೇಳೋಣ ಅಂತ. ಅಲ್ಟಿನ್ ರೀಚ್ಗೆ ಫೋನ್ಗೆ ಅವರು ನನಗೆ ದೊರೀತಾ ಇಲ್ಲ ಸರ್. ನಿನ್ನೆ ಶುಕ್ರವಾರ ಮಾರ್ನಿಂಗ್ ಮಾತ್ರ ಇಲ್ಲಿ ಆಧಾರ್ ಕಾರ್ಡ್ ಸಿಕ್ಕಿದೆ ಅಂತ ಈ ಧರ್ಮಸ್ಥಳ ಪಾದಯಾತ್ರೆ ಹೋಗೋರು ನನಗೆ ಫೋನ್ ಮಾಡಲಾಗಿ ಆಧಾರ್ ಕಾರ್ಡ್ ಇಲ್ಲಿ ಬಿದ್ದಿದೆ ಅಂತ ಹುಡುಕೊಂಡು ಈ ಸ್ಥಳಕ್ಕೆ ಧಾವಿಸ್ತಿದ್ದೆ ಸರ್. ಯಾವ ಹಿನ್ನೆಲೆಯಲ್ಲಿ ಏನ್ ಮರ್ಡರ್ ಆಗಿರ್ಬೋದು ಅಂತ ಅನುಮಾನ ಇದೆಯಾ, ಅಥವಾ ಜೊತೆಗೆ ಬೇರೆ ಯಾರಾದ್ರೂ ಅವರ ಸಂಪರ್ಕದಲ್ಲಿ ಇದ್ರ? ಏನ್ ಅನುಮಾನ ಇದೆ ನಿಮ್ಗೆ? ಸರ್, ನನಗೆ ಅವ್ರಿಗೆ ಯಾರ್ದು ಸಹಿತ ಸಂಪರ್ಕದಲ್ಲಿ ಯಾರು ಇರ್ಲಿಲ್ಲ. ಅವಳು ಒಡವೆ ತರ್ಸ್ಕೊಂಡು ಹೋಗಿರ್ಲಾಗಿ ಯಾರೋ ದುಷ್ಕರ್ಮಿಗಳು ಅವಳನ್ನ ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿರ್ಬೇಕು ಅಂತ ಅನಿಸ್ತಿದೆ ಸರ್. ಈಗ ಅವರ ಬಟ್ಟೆಗಳು ಇಲ್ಲಿ ಪತ್ತೆ ಆಗಿತ್ತು, ಆ ಬಟ್ಟೆಗಳು ನಿಮ್ಮ ಮಿಸ್ಸಸ್ ಕನ್ಫರ್ಮ್ ಆಯ್ತು? ಕನ್ಫರ್ಮ್ ಅಲ್ಲ, ಅವಳು ಧರಿಸಿರೋ ಬಟ್ಟೆಗಳು, ಅವಳು ವ್ಯಾನಿಟಿ ಮತ್ತೆ ಅವಳ ಚಪ್ಪಲಿ ಎಲ್ಲ ಅವಳು. ಈಗ ಈ ಘಟನೆಯಿಂದ ಸಾಕಷ್ಟು ಶಾಕ್ ಆಗಿದ್ದೀರಾ, ಪತ್ನಿಯನ್ನ ಕಳ್ಕೊಂಡಂತಾಗಿದೆ. ಈ ಪ್ರಕರಣದ ಬಗ್ಗೆ ಯಾವ ರೀತಿ ತನಿಖೆ ಆಗ್ಬೇಕು, ಯಾವ ರೀತಿ ನ್ಯಾಯ ಬೇಕು, ಏನ್ ಹೇಳಿ? ಇದು ದೊಡ್ಡ ಮಟ್ಟದ ತನಿಖೆಯಾಗಿ ನನಗೆ ನ್ಯಾಯ ತೋರಿಸ್ಕೊಡ್ಬೇಕು ಅಂತ ಕೇಳಿ. ಈಗ ಕಡೆದಾಗ ಅವ್ರ ಮಗನ ಜೊತೆನೂ ಮಾತಾಡಿದ್ರಿ ಅಂತ ತಾವ್ ಹೇಳ್ತಾ ಇದ್ರಿ. 6:15 ಗುರುವಾರ ಸಾಯಂಕಾಲ 6:15 ಮಾತಾಡಿ. ಈಗೇನ್ ಹೇಳ್ತೀರಿ ಪ್ರಕರಣ? ಅಂದ್ರೆ ಈ ಪ್ರಕರಣ ಹೆಚ್ಚಿನ ತನಿಖೆ ನಡೆಸಿ ಇದ್ರಲ್ಲಿ ಯಾರ್ಯಾರು ದುಷ್ಕರ್ಮಿಗಳು ಪಾಲಾಗಿದ್ರೆ ಅವರ ಶಿಕ್ಷೆ ಆಗ್ಲೇಬೇಕು. ನನಗೆ ನ್ಯಾಯ ದೊರಕಿಸ್ಕೊಡ್ಸಿ. ಇದು ಪ್ರಿಯಾಂಕ್ ಅವರ ಪತಿ ರುದ್ರೇಶ್ ಅವರ ಮಾತು. ಈ ಪ್ರಕರಣದಲ್ಲಿ ಯಾರು ಕೊಲೆಯನ್ನ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗ್ಬೇಕು, ಜೊತೆಗೆ ನನಗೆ ನ್ಯಾಯ ಬೇಕು ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಈ ಒಂದು ಪ್ರಕರಣದಲ್ಲಿ ನನ್ನ ಪತ್ನಿ ಧರಿಸಿದ್ದಂತ ಏನು ಆಭರಣ ಇದ್ದು ಚಿನ್ನಾಭರಣಕ್ಕಾಗಿ ಕೊಲೆ ನಡೆದಿರಬಹುದು ಅನ್ನುವಂತ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಸನದಿಂದ ಕ್ಯಾಮರಾಮನ್ ಶರತ್ ಜೊತೆ ಹರೀಶ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.